ಭಾಳಷ್ಟು ಜನ ಹೇಳ್ತಾ ಇರ್ತಾರೆ, ಗುರುಗಳೇ ಗುರುಬಲನೇ ಇಲ್ಲ, ಏನು ಮಾಡಿದ್ರೂ ಸಕ್ಸಸ್ ಆಗ್ತಾಯಿಲ್ಲ ಅಂತ. ಗುರುಗಳಿಗೆ ಏನು ಮಾಡಿದ್ರು ನನಗೆ ಎಲ್ಲ ಕೆಲಸ ಕಾರ್ಯಗಳು ಅರ್ಧಂಬರ್ಧ ನನಗೆ ಎಲ್ಲ ಪ್ರಾಬ್ಲಮ್ ಅಂತ. ಅದಕ್ಕೆ ನೀವು ತಲೆನೇ ಕೆಡಿಸ್ಕೋಬೇಡಿ. ನೀವು ಅಖಂಡವಾದಂಥ ಒಂದು ಗುರುಬಲ ಬರುತ್ತೆ, ಮತ್ತು ನೀವು ಮುಟ್ಟಿದ್ದೆಲ್ಲ ಚಿನ್ನ ಆಗುತ್ತೆ. ಆ ಮುಟ್ಟಿದ್ದೆಲ್ಲ ಚಿನ್ನ ಆಗಬೇಕು ಅಂದರೆ ಈ ಒಂದು ಸಣ್ಣ ಮಾಲೆಯನ್ನು ಧರಿಸಿ ಸಾಕು, ನಿಮಗೆ ಆ ಗುರುಬಲ ಬರುತ್ತೆ, ನೀವು ಮುಟ್ಟಿದ್ದೆಲ್ಲ ಚಿನ್ನ ಆಗುತ್ತೆ. ಗೊತ್ತಲ್ಲ? ಅದಕ್ಕಿಂತ ಮುಂಚೆ ಸ್ವಾದಿಷ್ಟಾನ ಚಕ್ರ ವೀಕ್ ಆಗುತ್ತೆ. ವೀಕ್ ಆಯಿತು ಅಂದರೆ ಮಕ್ಕಳು ಮರಿ ಆಗುವಂಥದ್ದು ಸಮಸ್ಯೆ ಆಗುತ್ತೆ. ಮತ್ತು ಜನನೇಂದ್ರಿಯಕ್ಕೆ ಸಂಬಂಧಪಟ್ಟಂತಹ ಸಮಸ್ಯೆ, ಯೂರಿನ್ ಇನ್ಫೆಕ್ಷನ್, ಇದೆಲ್ಲ ಅತಿ ಮೂತ್ರ ಸೋರಿಕೆ ಸಿಕ್ಕಾಪಟ್ಟೆ ಪದೇ ಪದೇ ಹೋಗ್ತಾ ಇರಬೇಕು ಅನಿಸುತ್ತೆ. ಅಂದರೆ ಶುಗರ್ ಪ್ರಾಬ್ಲಮ್ ಇರೋಂಥವ್ರಿಗೆ ಇದಾಗುತ್ತೆ. ನೀವು ವಿನಯ್ ಯೋಗಿ ಗುರೂಜಿ ಅನ್ನಂಥ ಯೂಟ್ಯೂಬ್ ಚಾನಲ್ಗೆ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಆಗಿ ಮತ್ತು ಬೆಲ್ ಬಟನ್ನ ಒತ್ತಿ. ಮತ್ತು ಫೇಸ್ಬುಕ್ಕು ಮತ್ತು ಇನ್ಸ್ಟಾಗ್ರಾಮಲ್ಲೂ ಕೂಡ ಒಂದು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಫಾಲೋ ಮಾಡಿಕೊಳ್ಳಿ. ಜೈ ಭಗವಾನ್. ಎಲ್ಲರಿಗೂ ನಮಸ್ಕಾರ. ಓಂ ಮಹಾದೇವೇ ಚ ವಿದ್ಮಹೇ ವಿಷ್ಣುಪತ್ನಿ ಚಮಹಿ ತನ್ನೋ ಐಶ್ವರ್ಯ ಲಕ್ಷ್ಮಿ ಪ್ರಚೋದಯಿತ. ಎಲ್ಲರಿಗೂ ನಮಸ್ಕಾರ. ಇವತ್ತಿನ ವಿಶೇಷ ಸಂಚಿಕೆಯಲ್ಲಿ ಅನೇಕ ವಿಚಾರಗಳನ್ನು ನಾವು ತಿಳ್ಕೊಳ್ಳೋಣ. ಮೊದಲನೇದಾಗಿ ಮುದ್ರೆಗಳು. ಯಾವ ಒಂದು ಮುದ್ರೆ ಮಾಡಿದ್ರೆ ಏನು ಅನುಕೂಲ ಆಗುತ್ತೆ ಅಂತ ನಾವು ನೋಡೋದಂದರೆ, ಅತಿ ಮೂತ್ರ ಸೋರಿಕೆ ಸಿಕ್ಕಾಪಟ್ಟೆ ಪದೇ ಪದೇ ಹೋಗ್ತಾ ಇರಬೇಕು ಅನಿಸುತ್ತೆ. ಅಂದರೆ ಶುಗರ್ ಪ್ರಾಬ್ಲಮ್ ಇರೋಂಥವ್ರಿಗೆ ಇದಾಗುತ್ತೆ. ಪದೇ ಪದೇ ನೀರು ಹೋಗಬೇಕು ಅಂತ ಇರೋಂಥವ್ರಿಗೆ ಈ ಒಂದು ಮುದ್ರೆಯನ್ನು ಮಾಡಿ ಅನುಕೂಲ ಆಗುತ್ತೆ, ಒಳ್ಳೆಯದಾಗುತ್ತೆ. ಯಾವುದು ಅಂದರೆ ಜಲೋದರ ನಾಶಕ ಮುದ್ರೆ. ಹೆಬ್ಬೆರಳು ಪ್ಲಸ್ ಕಿರುಬೆರಳನ್ನು ಸಂಪೂರ್ಣವಾಗಿ ಮಾಡಿಸಿ, ತೋರ್ಬೆರಳು, ಮಧ್ಯದ ಬೆರಳು, ಉಂಗುರದ ಬೆರಳನ್ನು ನೇರವಾಗಿರುವಂತೆ ಎಚ್ಚರ ವಹಿಸಿ. ಗೊತ್ತಲ್ಲ? ಇದನ್ನು 10 ನಿಮಿಷಗಳ ಕಾಲ ಮಾಡ್ತು ಅಂತಂದರೆ ಸಾಕು, ನಿಮಗೆ ಅತಿಮೂತ್ರ ಸೋರಿಕೆ ನಿವಾರಣೆಯಾಗಿ ಬಿಡುತ್ತದೆ. ಗೊತ್ತಲ್ಲ? ಇದು ವಿಶೇಷವಾದಂಥ ಒಂದು ಮುದ್ರೆಯ ವಿಚಾರ. ಏನಾದರೂ ಒಂದು ತಪ್ಪನ್ನು ಮಾಡ್ತು ಅಂತಂದರೆ ನೀವು ಅದನ್ನು ಒಪ್ಪಿಕೊಳ್ಳೋದನ್ನು ಕಲೀರಿ. ನೀವು ತಪ್ಪನ್ನು ಎಲ್ಲಿವರೆಗೂ ಒಪ್ಕೊಳ್ಳೋದಿಲ್ಲ, ನೀವು ಅದನ್ನು ತಿದ್ಕೊಳ್ಳೋದಿಲ್ಲ. ನೀವೇನೋ ತಪ್ಪು ಮಾಡ್ತೀರ ಅಂದರೆ ನೀವೇನು ಮಾಡ್ತೀರಾ? ಸ್ಟೋರಿ ಟೆಲ್ಲಿಂಗ್ ಅಂತ ಹೇಳ್ತೀರ, ಕತೆಗಳನ್ನು ಹೇಳ್ತೀರ. ನಂಗೆ ಹಂಗಾಯಿತು, ನಾನು ಆ ಥರ ಮಾಡಿದೆ, ಈ ಥರ ಮಾಡಿದೆ, ಇಷ್ಟುದ್ದ ಹೇಳ್ತೀರ. ಅದು ಅಂದರೆ ಅದನ್ನು ಮೈಂಡ್ ಅದನ್ನೇನು ಹೇಳ್ತಾರೆ ಅಂತಂದರೆ ಎಸ್ಕೇಪ್ ಮೆಕ್ಯಾನಿಸಮ್ ಅಂತ ಹೇಳ್ತಾರೆ. ಎಸ್ಕೇಪ್ ಆಗೋದಕ್ಕೆ ನೋಡುತ್ತೆ. ನೀವು ಏನಾದರೂ ಒಪ್ಕೊಳ್ಳಲ್ಲ, ನಮ್ಮ ಮನಸ್ಸು ಆಟೋಮೆಟಿಕ್ ಸೆಲ್ಫ್ ಅಪಾಯಿಂಟೆಡ್ ಪ್ರೊಟೆಕ್ಟರ್ ಅಂತ ಹೇಳ್ತಾರೆ. ನಿಮ್ಮದು ಈ ತಪ್ಪು ಮಾಡೋದು ನಾನು ಅದನ್ನು ಮಾಡೇ ಇಲ್ಲ ಅಂತ ವಾದಿಸುತ್ತೆ ಮನಸ್ಸು. ಗೊತ್ತಲ್ಲ? ಅದು ಆಗಬಾರ್ದು. ತಪ್ಪನ್ನು ನಾನು ಮಾಡಿದ್ದೀನಿ ಅಂತ ಒಪ್ಕೋತು ಅಂತ ಅಂದಾಗ ಮಾತ್ರ ನೀವು ಆ ತಪ್ಪನ್ನು ಮಾಡೋದಕ್ಕೆ ಆಗೋದಿಲ್ಲ. ಉದಾಹರಣೆಗೆ ಒಂದು ವಿಚಾರವನ್ನು ಹೇಳ್ತಂದರೆ, ಯಾರಿಗೋ ಅವರು ಮದುವೆ ಆಗಿಲ್ಲ. ನಾನು ಮಾತ್ರ ಬಂದರು, ನಾನೇನೋ ಒಂದು ತಂತ್ರ ಹೇಳಿದೆ, ಏನೊಂದು ಪೂಜೆ ಮಾಡಿಕೊಟ್ರೆ ಪಟ್ ಅಂತ ಮದುವೆ ಆಗೋಯ್ತು. ಮದುವೆ ಆಯಿತು, ಗುರುಗಳೇ ನಿಮ್ಮಿಂದ ಮದುವೆ ಆಯಿತು ಗುರುಗಳೇ, 3 ದಿನದಲ್ಲಿ ಸೆಟ್ ಆಯಿತು. ಅದು ನೀವೇ ತೋರಿಸಿ, ನಿಮ್ಮ ಮ್ಯಾಟ್ರಿಮೋನಿ ಮ್ಯಾರಿದ್ರಲ್ಲ, ಒಳ್ಳೇದಾಯಿತು, ನಮಗೆ ಅನುಕೂಲ ಆಯಿತು. ಸರಿ, ನನ್ನ ಮ್ಯಾಟ್ರಿಮೋನಿ ನಾನು ಹುಡುಕಿಟ್ಟಿದ್ದೆ, ಒಳ್ಳೆ ಹುಡುಗಿ ಇದೆ, ಸಂಸ್ಕಾರ ಅಂತ ಹುಡುಗಿ ಸಿಕ್ಕಿದೆ. ಬಟ್ ಇಷ್ಟು ದಿನ ಯಾಕೆ ಆಗಿರಲಿಲ್ಲ? ನಾನು ಯಂತ್ರ ಮಾಡಿಕೊಟ್ಟೆ, ನಾನು ಇನ್ನೊಂದು ಪೂಜೆ ಮಾಡಿದೆ, ಅದನ್ನು ಹೇಳಿದ್ರೆ, ವ್ರತ ಮಾಡಿದೆ, ಜಪ ಮಾಡಿದ್ರೆ ಎಲ್ಲ ಚೆನ್ನಾಗಾಯಿತು, ಮದುವೆ ಆಗೋಯ್ತು, ಫಿಕ್ಸ್ ಆಯಿತು, ನೆಕ್ಸ್ಟು. ಆದರೆ ನೀವೇನು ಮಾಡಿದ್ರಿ ಅಂತಂದರೆ, ಇಷ್ಟು ದಿನ ಹೆಣ್ಣನ್ನು ನಾವು ನೋಡೋಕ್ಕೆ ಹೋಗಬೇಕು ಅಂತಂದರೆ ಇವರು ಒಳ್ಳೆ ಬಟ್ಟೆ ಹಾಕೋತಾ ಇರಲಿಲ್ಲ, ನೀಟಾಗಿ ಡ್ರೆಸ್ ಮಾಡೋಕ್ಕಾಗೋಗ್ತಿಲ್ಲ. ಮತ್ತು ಫೋಟೋ ಕೊಡಬೇಕು ಅಂತಂದರೆ ಒಂದು ಹಳೆ ದರಿದ್ರವಾಗಿರುವಂಥ ಒಂದು ಫೋಟೋವನ್ನು ಕೊಡೋರು. ಕುಂಡಲಿ ತಂತ್ರ ಹಾಗೂ ಮುದ್ರಾ ಯೋಗದ ಆನ್ಲೈನ್ ಕ್ಲಾಸನ್ನು ಕೂಡ ನಾನು ಪ್ರಾರಂಭ ಮಾಡ್ತಾಯಿದ್ದೀನಿ. ನಾನು ಹೆಚ್ಚಿನ ಮಾಹಿತಿ ನಮ್ಗೆ ಆಫೀಸಲ್ಲಿ ನೀವು ಫೋನ್ ಮಾಡಿ ತಿಳ್ಕೊಳ್ಳಿ. ಈ ಒಂದು ಅದ್ಭುತವಾದಂತಹ ಒಂದು ಆನ್ಲೈನ್ ಕ್ಲಾಸ್ ಇದು. ಕುಂಡಲಿ ಜಾಗೃತಿ ಆಗುತ್ತೆ. ಮೂಲಾಧಾರ, ಸ್ವಾದಿಷ್ಟಾನ, ಮಣಿಪುರ, ಅನಾಥ, ವಿಶುದ್ಧ, ಆಗ್ನ, ಸಹಸ್ರ ಚಕ್ರಗಳ ಆಕ್ಟಿವೇಶನ್ ಮಾಡೋದು ಹೇಗೆ ಅಂತ ನಾನು ತಿಳಿಸ್ಕೊಡ್ತೀನಿ. ಅದರಲ್ಲಿ ಇದನ್ನು ಮಾಡ್ಕೊಂಡು ಹಣಕಾಸಿನ ಸಮಸ್ಯೆ, ಮತ್ತು ಫ್ಯಾಮಿಲಿ ಪ್ರಾಬ್ಲಮ್ಮು, ಮತ್ತು ಜನವಶೀಕರಣ, ಧನವಶೀಕರಣ ಎಲ್ಲವೂ ಕೂಡ ಆಗ್ತಾ ಬರುತ್ತೆ. ಟೋಟಲ್ ಒಂದು ಸೂಪರ್ ಹ್ಯೂಮನ್ ಆಗ್ತೀರ ನೀವು, ಹೀರೋಯಿನ್ಗಳ ಥರ ಆಗ್ತೀರ. ಅಷ್ಟು ಅದ್ಭುತವಾದಂತಹ ಒಂದು ಆನ್ಲೈನ್ ಕ್ಲಾಸು ಇದನ್ನು ನೀವು ಮಿಸ್ ಮಾಡದೆ ಜಾಯ್ನ್ ಆಗಿ. ಖಂಡಿತವಾಗ್ಲೂ ಚೆನ್ನಾಗಿ ಆಗೇ ಆಗ್ತೀರ, ಒಳ್ಳೇದಾಗೇ ಆಗ್ತೀರ. ನಾನು ಹೇಳ್ಕೊಟ್ಬಿಡ್ತೀನಿ, ಅದನ್ನು ಮಾಡ್ಕೊಳ್ಳಿ. 48 ಡೇಸಲ್ಲಿ ನಿಮ್ಮ ಜೀವನದ ಒಂದು ಬದಲಾವಣೆ ಗೊತ್ತಲ್ಲ. ಅತ್ಯದ್ಭುತವಾದಂಥ ಒಂದು ಆನ್ಲೈನ್ ಕ್ಲಾಸು.
ಇದನ್ನು ಮಿಸ್ ಮಾಡಿಬಿಡಿ. ಕುಂಡಲಿ ತಂತ್ರ, ಈ ಕುಂಡಲಿ ತಂತ್ರ ಒಂದೊಂದೇ ಬೀಜ ಮಂತ್ರಗಳು ಹೇಳ್ತಾ ಹೋಗ್ತು ಅಂತಂದರೆ ನಿಮ್ಮ ದೇಹದಲ್ಲಿ ಚಕ್ರಗಳ ಕ್ಲೀನಾಗಿ ತುಂಬ ಚೆನ್ನಾಗಿ ತಿರ್ತಾ ಹೋಗ್ತದೆ. ನೀವು 1 ಲಕ್ಷ ದುಡಿತಾರೆ, 2 ಲಕ್ಷ ದುಡಿತೀರ. ನೀವು ಒಬ್ಬರು ಇಬ್ಬರು ನಿಮ್ಮನ್ನು ಇಷ್ಟಪಡ್ತಾರೆ, 100 ಜನ ಇಷ್ಟಪಡಂಗೆ ಆಗ್ತಾರೆ, ಗೊತ್ತಲ್ಲ. ಎಲ್ಲರೂ ನಿಮ್ಮ ಮಾತನ್ನು ಕೇಳುವಾಗ ಆಗುತ್ತೆ, ನಿಮ್ಗೆ ಒಳ್ಳೆಯ ಆರೋಗ್ಯ ಸ್ಥಿತಿ ಬಂದ್ಬಿಡ್ತದೆ, ಗೊತ್ತಲ್ಲ. ಯಾವುದೇ ರೀತಿಯಂಥ ಸಮಸ್ಯೆಗಳು, ಕಾನೂನಿನ ಸಮಸ್ಯೆಗಳು, ಆರೋಗ್ಯದ ಸಮಸ್ಯೆಗಳು, ಸೋಷಿಯಲ್ ಸ್ಟೇಟಸ್ಸಲ್ಲಿ ಯಾವ ರೀತಿಯಂಥ ಒಂದು ಸಮಸ್ಯೆಗಳು ಕೂಡ ಆಗೋದಿಲ್ಲ. ಅಂತ ಅತ್ಯದ್ಭುತವಾದಂಥ ಒಂದು ಆನ್ಲೈನ್ ಕ್ಲಾಸು ಮಿಸ್ ಮಾಡದೆ ನೀವು ಎಲ್ಲರೂ ಕೂಡ ಜಾಯ್ನ್ ಆಗಿ ಹೆಚ್ಚಿನ ಮಾಹಿತಿಗೆ ನಮ್ಮ ಕಚೇರಿಗೆ ಅಂದರೆ ಆಫೀಸ್ಗೆ ನೀವು ಕಾಲ್ ಮಾಡಿ ಫುಲ್ಲು ಡೀಟೇಲ್ಸನ್ನು ನೀವು ತಿಳ್ಕೊಬೋದು, ಗೊತ್ತಲ್ಲ. ಇದು ವಿಶೇಷವಾದಂಥ ಒಂದು ಆನ್ಲೈನ್ ಕ್ಲಾಸ್. ಕುಂಡಲಿನಿ ತಂತ್ರ ಹಾಗೂ ಮುದ್ರಾ ಯೋಗ, ಮುದ್ರೆಗಳಿಂದನೂ ಕೂಡ ಇವು ಅನೇಕ ರೀತಿಯಂಥ ಕಾಯಿಲೆಗಳನ್ನು ಗುಣ ಮಾಡ್ಕೊಬಿಡ್ಬೋದು, ಗೊತ್ತಲ್ಲ. ಈ ಆನ್ಲೈನ್ ಕ್ಲಾಸ್ಗೆ ಮರೆಯದೆ ಮಿಸ್ ಮಾಡದೆ ಎಲ್ಲರೂ ಕೂಡ ಜಾಯ್ನ್ ಆಗಿ ಆಮೇಲೆ ರಿಸಲ್ಟ್ ನೋಡಿ, ಗೊತ್ತಲ್ಲ. ಈಗಾಗಲೇ ಸಾಕಷ್ಟು ಜನ ಆನ್ಲೈನ್ ಕ್ಲಾಸ್ಗೆ ಜಾಯ್ನ್ ಆಗಿದ್ದರೆ ನೀವು ಕೂಡ ಭಾಗಿಯಾಗಿದ್ದರೆ ಉಪಯೋಗ ಪಡ್ಕೊಳ್ಳಿ. ಅಂದರೆ ಯಾವುದೋ ಒಂದು ಸೆಲ್ಫಿ ತೊಗೊಂಡಿರೋದು ಫೋಟೋ ಯಾರು ಒಪ್ತಾರೆ, ಸೆಟ್ಟೇ ಆಗ್ತಾಯಿರಲಿಲ್ಲ. ನಾನು ಬಂತು ನೋಡಿದೆ, ನಾನು ಮ್ಯಾಟ್ರಿಮೋನಿಗೆ ಬಂತು ಅಂದಾಗ ಈ ಫೋಟೋ ಚೆನ್ನಾಗಿಲ್ಲ, ಒಳ್ಳೆ ಫೋಟೋ ಒಂದು ಫೋಟೋ ಸೆಷನ್ ಮಾಡಿಕೊಡಿಸಿ ಅಂದರೆ ಫೋಟೋ ಸೆಷನ್ ಮಾಡಿಸ್ಕೊಟ್ರು ಅಂತಲ್ಲ. ಹುಡುಗಿ ನೋಡಬೇಕು ಅಂತಂದರೆ ಒಳ್ಳೆ ನೀವು ಹಿಂಗೆ ಹೇಳಿದೆ ನಾನು, ಫಾರ್ಮಲ್ಸಲ್ಲಿ ಹಾಕ್ಕೊಂಡು ಹೋಗ್ಬೇಕು, ಕುಂಕುಮ ಇಟ್ಕೊಂಡು ಹೋಗಬೇಕು ಅಂತ ನಾನು ವಶೀಕರಣದೊಂದು ಕುಂಕುಮ ಕೊಟ್ಟಿದ್ದೆ. ಅಂದರೆ ಕೆಲಸ ಕಾರ್ಯಗಳು, ಜನ ವಶೀಕರಣದ ಕುಂಕುಮ ಕೊಟ್ಟಿದ್ದೆ. ಅದನ್ನ ಅವ್ರು ಹಾಕ್ಕೊಂಡು ಹೋದರು, ಒಳ್ಳೆ ನೀಟಾಗಿ ಅದನ್ನು ಭಕ್ತಿ ಮುಖಕ್ಕೆ ನೀಟಾಗಿ ತಲೆ ಬಾಚ್ಕೊಂಡು ಸಿಸ್ಟಮ್ ಆಗೋದು. ನೋಡಿದ್ರು ಒಂದೇ ಸರಿ ಹುಡುಗಿ ನೋಡ್ತು, ಓಕೆ ಫೋಟೋನೂ ಕಳಿಸಿದೆ, ಆವಾಗಲೇ ಅರ್ಧ ಇಂಪ್ರೆಸ್ ಆಗಿದ್ದರು. ಮತ್ತು ಇದು ನಾನು ಇವರು ಒಳ್ಳೆ ಸಂಸ್ಕಾರವಂತವಾಗಿ ಹೋದ ತಕ್ಷಣ ಪಟ್ ಅಂತ ಕೆಲಸ ಆಯಿತು, ಚೆನ್ನಾಗಿ ಆಗ್ಬಿಟ್ರು, ಮದುವೆ ಫಿಕ್ಸ್ ಆಗೋಯ್ತು. ಈಗ ಮದುವೆ ಆಗಿ ಮಕ್ಕಳು ಇರಲಿ, ಚೆನ್ನಾಗಾಗಲಿ, ಗೊತ್ತಲ್ಲ. ಇದಕ್ಕೆ ಕಾರಣ ಏನು ಅಂತಂದರೆ ಈ ಒಂದು ಸ್ಟೋರಿ ಟೆಲ್ಲಿಂಗ್ ನಾವು ತಪ್ಪು ಮಾಡ್ತು ಅಂದರೆ ಸ್ಟೋರಿ ಟೆಲ್ಲಿಂಗ್ನ ನಾವು ಹೇಳೋಕ್ಕೆ ಹೋಗಬಾರ್ದು, ಕತೆಗಳನ್ನು ಹೇಳಬಾರ್ದು. ಹೌದು ತಪ್ಪು ಮಾಡಿದ್ದೀನಿ ಅಂತ ನಾವು ಹೌದು ಇನ್ನೂ ಸರಿ ತಪ್ಪು ಅದನ್ನು ಬಿಟ್ಟು ನೀವು ಎಸ್ಕೇಪ್ ಮೆಕ್ಯಾನಿಸಮ್ ಮಾಡ್ತು ಅಂತಂದರೆ ನಿಮಗೆ ಆ ತಪ್ಪನ್ನು ಮಾಡ್ತಾನೆ ಇರ್ತೀರ. ಬಿಡು ನಾನು ವಾದ ಮಾಡ್ತೇವೆ, ನಿಮಗಿಂತ 10ರಷ್ಟು ವಾದ ಮಾಡ್ತಾನೆ, ಅದೇ ನೆಕ್ಸ್ಟ್ ಸರಿ ಅದೇ ತಪ್ಪು ಮಾಡ್ದೆ, ಅವಾಗ ಸಿಕ್ಕಾಕೋತೀರ. ನೀವು ದಬಾಯಿಸ್ಬಿಟ್ಟು ನಿಮಗಿಂತ 10ರಷ್ಟು ಜೋರಾಗಿರೋಂಥ ಇನ್ನೊಬ್ಬ ಬರ್ತಾನೆ, ಅವಾಗ ಏನು ಮಾಡ್ತೀರಾ, ಗೊತ್ತಲ್ಲ. ಈ ಎಸ್ಕೇಪ್ ಮೆಕ್ಯಾನಿಸಮ್ ಮಾಡೋದನ್ನು ತಪ್ಪನ್ನು ಒಪ್ಕೊಳ್ಳಿಲ್ಲ ಅಂತಂದರೆ ಸ್ವಾದಿಷ್ಟಾನ ಚಕ್ರ ವೀಕ್ ಆಗುತ್ತೆ. ವೀಕ್ ಆಯಿತು ಅಂದರೆ ಮಕ್ಕಳು ಮರಿ ಆಗುವಂಥದ್ದು ಸಮಸ್ಯೆ ಆಗುತ್ತೆ. ಮತ್ತು ಜನನೇಂದ್ರಿಯಕ್ಕೆ ಸಂಬಂಧಪಟ್ಟಂತಹ ಸಮಸ್ಯೆ, ಯೂರಿನ್ ಇನ್ಫೆಕ್ಷನ್, ಇದೆಲ್ಲ ಸಮಸ್ಯೆ. ತಪ್ಪನ್ನು ಒಪ್ಕೊಳ್ಳಿ, ಆವಾಗ ನಿಮಗೆ ಚೆನ್ನಾಗಾಗುತ್ತೆ, ಒಳ್ಳೆಯದಾಗುತ್ತೆ. ಇದನ್ನು ಸ್ವಾದಿಷ್ಟಾನ ಚಕ್ರ ಆ್ಯಕ್ಟಿವೇಶನ್ ಮಾಡ್ಕೊಳ್ಳೋದು ಹೆಂಗೆ ಅಂತ ನಾನು ಆನ್ಲೈನ್ ಕ್ಲಾಸಲ್ಲೂ ಕೂಡ ತಿಳಿಸ್ಕೊಡ್ತೀನಿ, ನೀವು ಜಾಯ್ನ್ ಆಗಿ. ಇದು ವಿಶೇಷವಾದಂಥ ಒಂದು ಕುಂಡಲಿ ತಂತ್ರದ ವಿಚಾರ. ಭಾಳಷ್ಟು ಜನ ಹೇಳ್ತಾ ಇರ್ತಾರೆ, ಗುರುಗಳೇ ಗುರುಬಲನೇ ಇಲ್ಲ, ಏನು ಮಾಡಿದ್ರೂ ಸಕ್ಸಸ್ ಆಗ್ತಾಯಿಲ್ಲ ಅಂತಾರೆ. ಗುರುಗಳಿಗೆ ಏನು ಮಾಡಿದ್ರು ನನಗೆ ಎಲ್ಲ ಕೆಲಸ ಕಾರ್ಯಗಳು ಅರ್ಧಂಬರ್ಧ ನನಗೆ ಎಲ್ಲ ಪ್ರಾಬ್ಲಮ್ ಅಂತಾರೆ. ಅದಕ್ಕೆ ನೀವು ತಲೆನೇ ಕೆಡಿಸ್ಕೋಬೇಡಿ, ನೀವು ಅಖಂಡವಾದಂಥ ಒಂದು ಗುರುಬಲ ಬರುತ್ತೆ. ಮತ್ತು ನೀವು ಮುಟ್ಟಿದ್ದೆಲ್ಲ ಚಿನ್ನ ಆಗುತ್ತೆ. ಆ ಮುಟ್ಟಿದ್ದೆಲ್ಲ ಚಿನ್ನ ಆಗಬೇಕು ಅಂದರೆ ಈ ಒಂದು ಸಣ್ಣ ಮಾಲೆಯನ್ನು ಧರಿಸಿ ಸಾಕು, ನಿಮಗೆ ಆ ಗುರುಬಲ ಬರುತ್ತೆ, ನೀವು ಮುಟ್ಟಿದ್ದೆಲ್ಲ ಚಿನ್ನ ಆಗುತ್ತೆ, ಗೊತ್ತಲ್ಲ. ಅದಕ್ಕಿಂತ ಮುಂಚೆ ನೀವು ವಿನಯ್ ಯೋಗಿ ಗುರೂಜಿ ಅನ್ನಂಥ ಯೂಟ್ಯೂಬ್ ಚಾನಲ್ಗೆ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಆಗಿ ಮತ್ತು ಬೆಲ್ ಬಟನ್ನ ಒತ್ತಿ. ಮತ್ತು ಫೇಸ್ಬುಕ್ಕು ಮತ್ತು ಇನ್ಸ್ಟಾಗ್ರಾಮಲ್ಲೂ ಕೂಡ ಒಂದು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಫಾಲೋ ಮಾಡಿಕೊಳ್ಳಿ. ಇನ್ನು ಗುರುಬಲ ಬರಬೇಕು ಅಂತಂದರೆ ಏನು ಮಾಡಬೇಕು, ನಾವು ಮುಟ್ಟಿದ್ದೆಲ್ಲ ಏನು ಕೆಲಸ ಕಾರ್ಯಗಳಾಯಿತು ಅಂತಂದರೂ ಕೂಡ ಅರ್ಧಂಬರ್ಧ ಆಗ್ತಾಯಿದೆ. ಅದಕ್ಕೆ ಕಾರಣ ಏನು, ತೊಂದರೆ ಏನು, ತಾಪತ್ರೆ ಏನು ಮಾಡಬೇಕು ಅಂತಂದರೆ ನೀವು ಏನಿಲ್ಲ, ನೀವು ಮುಟ್ಟಿದ್ದೆಲ್ಲ ಚಿನ್ನ ಆಗಬೇಕು ಅಂತಂದರೆ ನೀವು ಅಂದರೆ ಮುಟ್ಟಿದ್ದೆಲ್ಲ ಚಿನ್ನ ಅಂತಂದರೆ ಸಕ್ಸಸ್ ಆಗಬೇಕು ಅಂತಂದರೆ ನೀವು ಯಾವುದೊಂದು ಕೆಲಸ ಮಾಡ್ತೀರಾ, ಮುಟ್ಟಿದ್ದೆಲ್ಲ ಚಿನ್ನ ಅಂದರೆ ಭಾಳಷ್ಟು ಜನ ಅದೆಲ್ಲ ಸುಳ್ಳು ಅದೆಲ್ಲ ಅಂದರೆ ಅದು ಮುಟ್ಟಿದ್ದೆಲ್ಲ ಚಿನ್ನ ಹೆಂಗಾಗುತ್ತೆ ಅಂದರೆ ಯಾವುದೊಂದು ಕೆಲಸ ಮಾಡ್ತೀರಾ ಸಕ್ಸಸ್ ಆಗುತ್ತೆ. ಆ ಕೆಲಸ ಸಕ್ಸಸ್ ಆದರೆ ದುಡ್ಡು ಬರುತ್ತೆ, ಆ ದುಡ್ಡಲ್ಲಿ ನೀವು ಚಿನ್ನ ತೊಗೋಬೋದಲ್ವಾ. ನೀವು ಏನೇ ಸಂಪಾದನೆ ಮಾಡಿ ಪ್ರಾಫಿಟ್ ಬಂದು ಚಿನ್ನ ತೊಗೋಬೋದು. ಮನುಷ್ಯ ಎಲ್ಲ ಕೆಲಸಕ್ಕೆ ಖರ್ಚು ವೆಚ್ಚಗಳು ಸಾಲ ಪಾಲ ಏನೇನು ಎಲ್ಲ ಮಾಡಿ ತೀರಿಸಿದ್ಮೇಲೆ ಇನ್ನೇನು ಮಾಡ್ತಾನೆ, ಅವನು ಫಸ್ಟು ಮಾಡೋದೇ ಚಿನ್ನ, ಗೊತ್ತಲ್ಲ. ಹಾಗಾಗಿ ಮುಟ್ಟಿದ್ದೆಲ್ಲ ಚಿನ್ನ ಅಂತಂದರೆ ಇದೆ. ನೀವೇನು ಕೆಲಸ ಮಾಡಿ ಸಕ್ಸಸ್ ಮಾಡಿದ್ರೆ ಅವನು ಅದರಿಂದ ಪ್ರಾಫಿಟಲ್ಲಿ ಎಲ್ಲ ಖರ್ಚು ಸಮಸ್ಯೆಗಳ ಬಗೆಹರಿಸ್ಕೊಂಡು ಅವನು ಮುಟ್ಟಿದ್ದೆಲ್ಲ ಚಿನ್ನ ಆಗುತ್ತೆ ಅನ್ನೋಂಥದ್ದು ವಿಚಾರ. ಅದಕ್ಕೋಸ್ಕರ ಏನು ಮಾಡಬೇಕು ಅನ್ನೋದು, ಅದಕ್ಕೆ ಒಂದು ಮಾಲೆಯನ್ನು ಧರಿಸ್ಬೇಕು. ಇದಕ್ಕೆ ನಾನ್ ವೆಜ್ಜು ಗಿನ್ ವೆಜ್ಜು ಆ ಥರದ್ದು ಏನೂ ಇಲ್ಲ, ಗೊತ್ತಲ್ಲ. ಅದೊಂದು ಪವರ್ ಬರುತ್ತೆ. ಬರಬೇಕಾಗಿರೋ ದುಡ್ಡು ಬರ್ತಾಯಿಲ್ಲ ಅಂದರೆ, ಕೊಡೋರಿಗೆ ಕೊಡೋಕ್ಕಾಗ್ತಾಯಿಲ್ಲ ಅಂದರೆ, ಸಿಕ್ಕಾಪಟ್ಟೆ ಸಾಲ ಆಗಿತ್ತು ಅಂದರೆ, ಗುರುಗಳೇ ದುಡ್ಡು ನೀರು ಥರ ಖರ್ಚಾಗ್ತಾಯಿದೆ ಗುರುಗಳೇ, ಏನು ಮಾಡೋದು ಅನ್ನೋದೇ ಗೊತ್ತಾಗ್ತಾಯಿಲ್ಲ ಅಂತ. ಇದಕ್ಕೆಲ್ಲ ತಲೆನೇ ಕೆಡಿಸ್ಕೊಬಿಡಿ. ಇದಕ್ಕೆಲ್ಲ ಏಕೈಕ ರಾಮಬಾಣ ಅಂದರೆ ಅಷ್ಟಲಕ್ಷ್ಮಿ ಯಂತ್ರ. ಈ ಅಷ್ಟಲಕ್ಷ್ಮಿ ಯಂತ್ರವನ್ನು ಮನೇಲಿಟ್ಟು ಪ್ರತಿಷ್ಠಾಪನೆ ಮಾಡಿ ಅದೆಂಥದ್ದೇ ಹಣಕಾಸಿನ ಸಮಸ್ಯೆ ಇತ್ತು ಕೂಡ ನಿವಾರಣೆ ಆಗಿಬಿಡ್ತದೆ. ಇದು ಕರ್ಮ ಕಳೆದಿದ್ದರೆ ಮಾತ್ರ ತೊಗೊಳಕ್ಕಾಗೋದು, ಆರ್ಡಿನರಿ ವ್ಯಕ್ತಿಗಳು ತೊಗೊಳೋದಕ್ಕೆ ಸಾಧ್ಯವೇ ಇಲ್ಲ, ಅದನ್ನು ನೋಡೋಕ್ಕೂ ಕೂಡ ಆಗೋದಿಲ್ಲ.
ಗೊತ್ತಲ್ಲ. ಭಾಳಷ್ಟು ಜನ ಗುರುಗಳೇ ನಮಗೆ ಊಟ ತಿಂಡಿ ಬಟ್ಟೆಗೆ ಏನು ತೊಂದರೆ ಅಲ್ಲದೆ ಸೈಟ್ ತೊಗೊಂಡಿಲ್ಲ, ಮನೆ ಕಟ್ಟಿಲ್ಲ, ಮಕ್ಕಳು ಓದಬೇಕು, MBA ಅದು ಇದು ಮಾಡಬೇಕು, 7-8 ಲಕ್ಷ ಖರ್ಚಾಗುತ್ತೆ ಅಂತ ಅದಾಗ್ತಾಯಿಲ್ಲ, ಮಕ್ಕಳಿಗೆ ಮದುವೆ ಮಾಡಬೇಕು, ಮತ್ತು ಆಸ್ತಿ ಗೀಸ್ತಿ ಅಂತ ಏನೂ ಮಾಡಿಲ್ಲ ಗುರುಗಳೇ. ಏನು ಮಾಡೋದು ತಲೆ ನಮಗೆ ಕಣ್ಣು ಮುಂದೆ ಇರೋಂಥ ಹುಡುಗರೆಲ್ಲ ನಾವು ಬುದ್ಧಿ ಹೇಳ್ತೀವಿ ಜೀವನದಲ್ಲಿ ಮುಂದೆ ಬಂದು ದುಡ್ಡು ಸಂಪಾದನೆ ಮಾಡೋಂತೆ, ಅವರು ಸಂಪಾದನೆ ಮಾಡಿಬಿಟ್ಟು ಫಾರಿನ್ ಟೂರ್ಗೆಲ್ಲ ಹೋಗಿ ಚಿನ್ನ ಒಡವೆಗಳೆಲ್ಲ ಮಾಡಿಸ್ಕೊಂಡು ಕಾರ್ಗಿರ್ ತೊಗೊಂಡು ಜೋರಾಗಿದ್ದಾರೆ ಗುರುಗಳೇ. ಆದರೆ ನಾವು ಇನ್ನೂ ಹಂಗೆ ಇದ್ದೀವಿ. ಏನು ಮಾಡಬೇಕು ಗೊತ್ತಾಗ್ತಾಯಿಲ್ಲ. ತಲೆನೇ ಕೆಡಿಸ್ಕೊಬೇಡಿ. ಅದಕ್ಕೆಲ್ಲ ಏಕೈಕ ರಾಮಬಾಣ ಅಂದರೆ ಅಷ್ಟಲಕ್ಷ್ಮಿ ಯಂತ್ರ. ಈ ಅಷ್ಟಲಕ್ಷ್ಮಿ ಯಂತ್ರ ಇತ್ತು ಅಂದರೆ ಸಾಕ್ಷಾತ್ ಲಕ್ಷ್ಮೀದೇವಿ ಇದ್ದಂಗೆ ನಿಮ್ಮ ಹಣಕಾಸಿನ ಅಡೆತಡೆಗಳು ಆಗೋದೇ ಇಲ್ಲ ಅಂತ ಒಂದು ಅದ್ಭುತವಾದಂಥ ಒಂದು ಯಂತ್ರ. ಇದಕ್ಕೆ ಮುಟ್ಟು ಕಟ್ಟು ಚಟ್ಟು ಮಡಿ ಮೇಲ್ಗೆ ಸೂತ್ಕ ಗೀತ್ಕ ವೆಜ್ಜು ನಾನ್ ವೆಜ್ ಜಾತಿ ಗೀತಿ ದಿಕ್ಕು ಗಿಕ್ಕು ಆ ಥರದ್ದು ಏನೂ ಇಲ್ಲವೇ ಇಲ್ಲ. ಇಟ್ಟರೆ ಕೆಲಸ ಆಗುತ್ತೆ. ದೇವ್ರ ಮಲ್ಲಾರು ಇಡ್ಬೋದು, ಬೀರುನಲ್ಲಾರು ಇಡ್ಬೋದು. ಪ್ರತಿದಿನ ಪೂಜೆ ಮಾಡಲೇಬೇಕು ಅಂತ ಕಂಡೀಷನ್ ಏನಿಲ್ಲ. ಪೂಜೆ ಮಾಡಲಿಲ್ಲ ಅಂತಂದ್ರೂ ಕೂಡ ನಡೆಯುತ್ತೆ. ಅತ್ಯದ್ಭುತವಾದಂಥ ಒಂದು ಯಂತ್ರ ಇದು. ಇದನ್ನು ಮಾಡ್ಕೊಳ್ಳಿ, ತುಂಬ ಚೆನ್ನಾಗಾಗುತ್ತೆ, ತುಂಬ ಒಳ್ಳೆಯದಾಗ್ತಾ ಬರ್ತೀವಿ. ವಿಶೇಷವಾದಂಥ ಒಂದು ಯಂತ್ರ. ಸಾಮಾನ್ಯವಾದಂಥ ವ್ಯಕ್ತಿಗಳಿಗೆ ಇದು ಸಿಗೋದೇ ಇಲ್ಲ ಗೊತ್ತಲ್ಲ. ತುಂಬ ಚೆನ್ನಾಗಾಗುತ್ತೆ, ಒಳ್ಳೆಯದಾಗೇ ಆಗುತ್ತೆ ಬರುತ್ತೆ. ಇದು ಅದ್ಭುತವಾದಂತಹ ಒಂದು ಯಂತ್ರ. ಹಾಗಾಗಿ ಮರೆಯದೇ ಇದನ್ನು ಜೀವನದಲ್ಲಿ ಅಳವಡಿಸಿ. ಹಣಕಾಸಿಗೆ ಪ್ರಾಬ್ಲಮ್. ಎಂಥ ಸಾಲ ಇದು, ಎಷ್ಟೊಂದು ಜನ ಸೈಟ್ ತೊಗೊಂಡು ಮನೆ ಕಟ್ಟಿಬಿಟ್ಟಿದ್ದಾರೆ. ಸಾಲ ಅದನ್ನು ತೊಗೊಂಡೋಗಿ 6 ತಿಂಗಳು ವರ್ಷದೊಳಗೆ ಸಾಲ ತೀರಿಸ್ಬಿಟ್ಟಿದ್ದಾರೆ. ನೀವು ಫುಲ್ ಆಗಲಿ 50% ತಿರಲಿ ಬಿಡಿ, ಗ್ರೇಟ್ ಅಲ್ವಾ. ಆಗದೇ ಇರೋಂಥ ಸಾಲ ತಿರದೇ ಇರೋಂಥದ್ದು 5 ವರ್ಷ 10 ವರ್ಷದಿಂದ ತೀರ್ಥ ಗ್ರೇಟ್ ಅಲ್ವಾ. ಅದಕ್ಕೋಸ್ಕರ ಮಾಡ್ಕೊಳ್ಳಿ, ತುಂಬ ಚೆನ್ನಾಗುತ್ತೆ, ತುಂಬ ಒಳ್ಳೆಯದಾಗ್ತಾ ಬರುತ್ತೆ. ಇದು ಅಷ್ಟಲಕ್ಷ್ಮಿ ಯಂತ್ರದ ವಿಚಾರ. ನೀವು ಅದನ್ನು ಹಾಕೋತು ಅಂತಂದರೆ ಆಟೋಮೆಟಿಕ್ಕಾಗಿ ನಾನ್ ವೆಜ್ಜು ಗಿನ್ವೆಜ್ಜು ಕೆಟ್ಟ ಕೆಲಸ ಮಾಡೋಂಥದ್ದು ಬಿಟ್ಬಿಡ್ತೀರ. ಎಲ್ಲರ ಕೈಗೂ ಎಟ್ಟುಕೊಳ್ಳುವಂತಹ ಒಂದು ಅದ್ಭುತವಾದಂಥ ಒಂದು ಮಾಲೆ. ಈ ಒಂದು ಮಾಲೆಯನ್ನು ಹಾಕ್ಕೊಂಡ್ರೆ ಗುರುಬಲ ಬರುತ್ತೆ. ಮತ್ತು ನೀವು ಏನೇ ಮುಟ್ಟಿದ್ರೂ ಕೂಡ ಅದು ಚಿನ್ನ ಆಗುತ್ತೆ. ಚಿನ್ನ ಅಂತಂದರೆ ಸಕ್ಸಸ್ ಆಗುತ್ತೆ. ಎಲ್ಲ ಕೆಲಸ ಕಾರ್ಯಗಳು ಕೂಡ ಸಕ್ಸಸ್ ಆಗುತ್ತೆ. ಯಾವ ಒಂದು ಮಾಲೆ ಅಂತ ನಾವು ನೋಡೋದಾಯಿತು ಅಂತಂದರೆ ಅದೇ ತುಳಸಿ ಮಾಲೆ. ಇದು ತುಳಸಿ ಮಾಲೆ ನಿಮಗೆ ಎಲ್ಲ ಕಡೆ ಸಿಗುತ್ತೆ. ಈ ತುಳಸಿ ಮಾಲೆಯನ್ನು ಧರಿಸಿ. ಇದು ರಾಯರು ಯಾವಾಗಲೂ ಇದನ್ನು ಯೂಸ್ ಮಾಡ್ತಾ ಇರ್ತಾರೆ. ಮತ್ತು ಈ ಕೃಷ್ಣ ನೀವು ಇಸ್ಕಾನಲ್ಲಿ ನೋಡಿ ಯಾವಾಗಲೂ ಇದನ್ನು ಸೇಲ್ ಮಾಡ್ತಾ ಇರ್ತಾರೆ. ಮತ್ತು ಇದನ್ನು ಯಾವಾಗಲೂ ಧರಿಸಿರ್ತಾರೆ. ಮತ್ತು ಜಪಮಾಲೆಯನ್ನಾಗಿ ಕೂಡ ಯೂಸ್ ಮಾಡ್ತಾ ಇರ್ತಾರೆ. ಇದನ್ನು ಹಾಕೊಳ್ಳೋದ್ರಿಂದ ನಿಮಗೆ ಗುರುಬಲ ಬರುತ್ತೆ. ಜೊತೆಗೆ ಮುಟ್ಟಿದ್ದೆಲ್ಲವೂ ಕೂಡ ಚೆನ್ನಾಗುತ್ತೆ. ಎಲ್ಲ ಕೆಲಸ ಕಾರ್ಯಗಳು ಕೂಡ ಸಕ್ಸಸ್ ಆಗುತ್ತೆ. ಈ ಮಾಲೆಯನ್ನು ತೆಗೆದುಕೊಂಡು ಉಪ್ಪು ನೀರಲ್ಲಿ ತೊಳೆದು ನೀವು ಧರಿಸಿ, ತುಂಬ ಒಳ್ಳೆಯದಾಗುತ್ತೆ. ಒಂದು ದಿನ ಇಟ್ಬಿಡಿ ಉಪ್ಪು ನೀರಲ್ಲಿ, ಆಮೇಲೆ ಇದನ್ನು ಧರಿಸಿ. ಫಸ್ಟ್ ಕ್ಲಾಸ್ ಆಗುತ್ತೆ, ಚೆನ್ನಾಗಾಗುತ್ತೆ. ಸಾಧ್ಯ ಆಯಿತು ಅಂದರೆ ನೀವು ಅರಿಶಿಣವನ್ನು ನೀವು ಇದಕ್ಕೆ ಹಚ್ಚಬಹುದು. ಹಚ್ಬಿಟ್ಟು ನೀವು ಧರಿಸಿ, ಒಳ್ಳೆಯದಾಗುತ್ತೆ, ಚೆನ್ನಾಗಾಗುತ್ತೆ. ಇನ್ನು ಯಾರ್ಯಾರಿಗೆ ಗುರುಬಲ ಬರಬೇಕು, ನೀವು ಎಲ್ಲ ಕೆಲಸ ಕಾರ್ಯಗಳು ಸಕ್ಸಸ್ ಆಗಬೇಕು ಅನ್ನೋಂಥವ್ರು ನಿಮ್ಮ ಹೆಸರನ್ನ ಕಮೆಂಟ್ ಮಾಡಿ. ಓಂ ರೀಂ ಶ್ರೀಂ ಐಶ್ವರ್ಯಲಕ್ಷ್ಮಿ ನಿನ್ನ ಆಶೀರ್ವಾದ ಸದಾ ನನ್ನ ಮೇಲೆ ಇರೋದಕ್ಕೆ ನನಗೆ ಶತಕೋಟಿ ನಮಸ್ಕಾರ ಅಂತ ಕಮೆಂಟ್ ಮಾಡಿ ಕಳಿಸಿ. ನಾನು ಸಂಕಲ್ಪವನ್ನು ಮಾಡ್ತೀನಿ, ತಂತ್ರವನ್ನು ಮಾಡಿ ಒಂದಕ್ಕೊಂದು ಸೇರಿ ತುಂಬ ಚೆನ್ನಾಗುತ್ತೆ, ತುಂಬ ಒಳ್ಳೆಯದಾಗ್ತಾ ಬರುತ್ತೆ. ಇದು ವಿಶೇಷವಾದಂಥ ಒಂದು ತಂತ್ರದ ವಿಚಾರ ಮಾಡ್ಕೊಳ್ಳಿ. ತುಂಬ ಚೆನ್ನಾಗುತ್ತೆ, ಒಳ್ಳೆಯದಾಗ್ತಾ ಬರುತ್ತೆ. ಗೊತ್ತಲ್ಲ, ಅದ್ಭುತವಾದಂಥ ಒಂದು ತಂತ್ರ. ನಾವು ಮ್ಯಾಟ್ರಿಮೋನಿ ಕೂಡ ಓಪನ್ ಮಾಡಿದ್ದೀವಿ. ಅಂತಂದರೆ ವಧುವರರ ಮಾಹಿತಿ ಕೇಂದ್ರ. ಗೊತ್ತಲ್ಲ, ಇದನ್ನು ನಮ್ಮ ಆ್ಯಪು ಇದೆ. ವೆಬ್ಸೈಟ್ www.aishwaryamatrimony.com ಅಂತಿದೆ. ಅಲ್ಲೂ ಕೂಡ ನೀವು ಪ್ರೊಫೈಲನ್ನು ಉಚಿತವಾಗಿದೆ ಅಪ್ಲೋಡ್ ಮಾಡ್ಬೋದು. ಮತ್ತು ಆ್ಯಪು ಇದೆ, ಅದರಲ್ಲೂ ಕೂಡ ಅಪ್ಲೋಡ್ ಮಾಡೋದು. ಸಾಕಷ್ಟು ಜನ ಅಪ್ಲೋಡ್ ಮಾಡ್ಕೋತಾ ಇದ್ದಾರೆ. ಅದರಲ್ಲೂ ಕೂಡ ನಿಮಗೆ ಉತ್ತಮವಾದಂತಹ ಒಂದು ವಧುವರರು ಸಿಗ್ತಾ ಹೋಗ್ತಾರೆ. ಇಲ್ಲ ನಮ್ಮ ಹತ್ರ ಸರ್ವಿಸ್ ಬೇಕು ಅಂತಂದರೆ, ಇವಾಗ ಎಕ್ಸಾಂಪಲು ತಾಯಿ ಮಗಳು ಇರ್ತಾರೆ. ಆ ತಾಯಿ ಮಗಳು ಯಾರು ಹುಡ್ಕೋ ಅಂಥವ್ರಿಲ್ಲ, ನೀವೇ ಯಾವ್ದಾದ್ರು ಒಂದು ಪ್ರೊಫೈಲ್ ಮ್ಯಾಚ್ ಮಾಡಿಕೊಡಿ ಅಂತ ನೀವು ಕೊಟ್ಟವು ಕೂಡ ಅದು ಆ ಸರ್ವಿಸು ಕೂಡ ಇದೆ. ಅದನ್ನು ಕೂಡ ನೀವು ಹೆಚ್ಚಿನ ಮಾಹಿತಿಯನ್ನು ನೀವು ತಿಳ್ಕೊಬೋದು. ನಮ್ಮ ಹತ್ರ ಸಾಕಷ್ಟು ಪ್ರತಿದಿನ ಸುಮಾರು ಒಂದು ಜಾತಕಗಳು ಇದೆಲ್ಲ ಬರ್ತಾರೆ. ಒಳ್ಳೆ ಸುಸಂಸ್ಕೃತವಾದಂಥ ಒಂದು ಅರೇಂಜ್ ಮ್ಯಾರೇಜನ್ನು ಕೇಳುವಂಥದ್ದು ಒಂದು ಇದಿದೆ, ಮ್ಯಾಟ್ರಿಮೋನಿ ಇದೆ. ಅದರಲ್ಲೂ ಕೂಡ ನೀವು ಜಾಯ್ನನ್ನು ಆಗ್ಬೋದು. ಆ ಒಂದು ಸರ್ವಿಸು ಕೂಡ ನಿಮಗೆ ಇರುತ್ತೆ. ನೀವು ಅದನ್ನು ಆಫೀಸ್ಗೆ ಫೋನ್ ಮಾಡಿ ಅದ್ರ ಬಗ್ಗೆ ತಿಳ್ಕೊಬೋದು. ಅಥವಾ ಉಚಿತವಾಗಿ ನೀವು ಆ್ಯಪು ಮತ್ತು ವೆಬ್ಸೈಟಲ್ಲೂ ಕೂಡ ನೀವು ಅಪ್ಲೋಡನ್ನು ಮಾಡ್ಬೋದು. ಅದು ಉಚಿತವಾಗಿರುತ್ತೆ. ಸರ್ವಿಸ್ ಬೇಕು ಅಂತಂದರೆ ಸುಮ್ಮನೆ ನೀವು ಆಫೀಸಲ್ಲಿ ಫೋನ್ ಮಾಡಿ ಯಾವ ರೀತಿ ಏನು ಅಂತ ತಿಳ್ಕೊಳ್ಳಿ. ಅದಕ್ಕೆ ತಕ್ಕಂಗೆ ನೀವು ಅನ್ಕೋ. ತುಂಬ ಡಾಕ್ಟ್ರು, ಇಂಜಿನಿಯರು ಮತ್ತು ಬಿಸ್ನೆಸ್ ಪ್ರೊಫೆಷನ್ಸು, IT BTಲಿರೋ ತುಂಬ ಜನ ಇದ್ದಾರೆ. ನಮಗೆ ಕಡಿಮೆ ಅಂತಂದರೆ ಒಂದು 500-600 ಪ್ರೊಫೈಲ್ಸ್ ಇದ್ದಾವೆ. ಅದ್ರಲ್ಲಿ ನಿಮ್ಗೆ ಎಲ್ಲ ಕ್ಯಾಸ್ಟ್ ಅವರು ಗೊತ್ತಲ್ಲ, ಎಲ್ಲ ನಮ್ಮ ಹಿಂದೂ ಕಮ್ಯುನಿಟಿ ಎಲ್ಲ ಕ್ಯಾಸ್ಟ್ಗಳದ್ದು ಕೂಡ ನಮ್ಮ ಹತ್ರ ಇದ್ದಾವೆ ಪ್ರೊಫೈಲು. ನೀವು ಅದನ್ನು ಮ್ಯಾಚಿಂಗ್ ಮಾಡ್ಕೋಬೋದು ಗೊತ್ತಲ್ಲ. ಹಾಗಾಗಿ ಇದು ವಿಶೇಷವಾದಂಥ ಒಂದು ಮಾಹಿತಿ. ಐಶ್ವರ್ಯ ಮ್ಯಾಟ್ರಿಮೋನಿ ಅಂತ ಇದ್ರ ಕೂಡ ಉಪಯೋಗವನ್ನು ನೀವು ತಗೋಬೋದು.